ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂತೀರಾ, ಫುಡ್ ಅಲ್ಲಿರೋ ಫ್ಯಾಟ್ ನ ಕನ್ಸ್ಯೂಮ್ ಮಾಡಿದಾಗ ಬಾಡಿ ಫ್ಯಾಟ್ ಡೆವಲಪ್ ಆಗುತ್ತೆ ಅಂತ. ನಮ್ಮ ದೇಹಕ್ಕೆ ಎಷ್ಟು ಕ್ಯಾಲರೀಸ್ ಬೇಕು, ಪ್ರತಿನಿತ್ಯ ಏನೋ ಒಂದು ಆಕ್ಟಿವಿಟಿ ಮಾಡ್ತೀರಾ, ಹಾರ್ಟು, ಕಿಡ್ನಿ, ಲಿವರ್ ಎಲ್ಲ ಪ್ರಾಪರ್ ಆಗಿ ಕೆಲಸ ಮಾಡಬೇಕು, ವಿಷನ್ನು, ನೋಡೋದು, ಬಾಡಿ ಮೂವ್ಮೆಂಟ್ಸ್ ಎಲ್ಲ. ಸೊ ಇದಕ್ಕೆ ಎಷ್ಟು ಕ್ಯಾಲರೀಸ್ ಬೇಕೋ ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ನೀವು ಫ್ಯಾಟ್ ಆಗ್ತೀರಾ. ಆ ಒಂದು ಎಕ್ಸ್ಟ್ರಾ ಕ್ಯಾಲರೀಸು ಪ್ರತಿಯೊಂದು ಫುಡ್ಡಲ್ಲೂ ಇದ್ದೇ ಇರುತ್ತೆ. ಅದು ಪ್ರೋಟೀನ್ ಫುಡ್ ಆಗಿರೋ ಚಿಕನ್ನು, ಮೊಟ್ಟೆ, ಮಟನ್ನು, ಫಿಶ್ ಆಗಿರ್ಬೋದು, ಅಥವಾ ಕಾರ್ಬೋಹೈಡ್ರೇಟ್ ಫುಡ್ ಆಗಿರೋ ರೈಸು, ಮುದ್ದೆ, ಚಪಾತಿ, ಓಟ್ಸು, ಬ್ರೌನ್ ರೈಸ್ ಕೂಡ ಆಗಿರ್ಬೋದು. ಈವನ್ ಫ್ರೂಟ್ಸು, ತರಕಾರಿ, ಸೊಪ್ಪಿಂದನೂ ಎಕ್ಸ್ಟ್ರಾ ಕ್ಯಾಲರೀಸ್ ಬಂದರೆ ಬಾಡಿ ಫ್ಯಾಟ್ ಡೆವಲಪ್ ಆಗುತ್ತೆ. ಬಟ್ ಪ್ರಾಕ್ಟಿಕಲಿ ಅಷ್ಟೊಂದು ಕ್ಯಾಲರೀಸ್ ತಿನ್ನೋಕ್ಕಾಗಲ್ಲ, ಬಿಕಾಸ್ ಕಡಿಮೆ ಕ್ಯಾಲರೀಸಲ್ಲೇ ಹೊಟ್ಟೆ ತುಂಬುತ್ತೆ. ಥಿಯರಿಟಿಕಲಿ ಹೇಳ್ತಿರೋದಷ್ಟೇ. ಈ ಎಣ್ಣೆ ಪದಾರ್ಥ ತಿನ್ನೋದ್ರಿಂದ ಯಾಕೆ ಫ್ಯಾಟ್ ಡೆವಲಪ್ ಆಗುತ್ತೆ ಅಂತಾರೆ ಅಂದರೆ, ಬೇರೆ ಈ ಪ್ರೋಟೀನು, ಕಾರ್ಬೋಹೈಡ್ರೇಟ್ ಸೋರ್ಸ್ ಹೇಳಿದ್ನಲ್ಲ, ಅದಕ್ಕಿಂತ ಡಬಲ್ ಅಮೌಂಟ್ ಆಫ್ ಕ್ಯಾಲರೀಸು 1 ಗ್ರಾಮ್ ಫ್ಯಾಟ್ ಅಲ್ಲಿರುತ್ತೆ. ಹಂಗನ್ಬಿಟ್ಟು ಫ್ಯಾಟ್ನ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಿದ್ರೆ ನೀವು ಅನ್ಹೆಲ್ತಿ ಆಗ್ತೀರಾ. ಪ್ರತಿನಿತ್ಯ 40 to 50 ಗ್ರಾಮು ನಿಮ್ಮ ಬಾಡಿ ಪ್ರಾಪರಾಗಿ ಫಂಕ್ಷನ್ ಮಾಡಬೇಕು, ಬ್ರೈನ್ ವರ್ಕ್ ಆಗಬೇಕು, ಸೆಕ್ಷುವಲ್ ಹಾರ್ಮೋನ್ಸ್ ಎಲ್ಲ ಪ್ರೊಡ್ಯೂಸ್ ಆಗಬೇಕು, ಎಲ್ಲ ಆರ್ಗನ್ಸು ಹೆಲ್ಪ್ ಆಗಬೇಕು ಅಂತ ಅಂದರೆ ಫ್ಯಾಟ್ನ ಕನ್ಸ್ಯೂಮ್ ಮಾಡಲೇಬೇಕು. ಫ್ಯಾಟ್ ತಿನ್ನೋಕ್ಕೆ ಯಾವುದೇ ರೀತಿ ಭಯ ಪಡಬೇಡಿ. ಇನ್ಆಕ್ಟಿವಿಟಿನೇ ಮೇಜರ್ ರೀಸನ್ನು ನೀವು ಬಾಡಿ ಫ್ಯಾಟ್ನ ಗೈನ್ ಮಾಡೋಕ್ಕೆ.